ಅಂಕಲ್, ಅದ್ನೇನ್ ಅನ್ಕೊಂಡ್ ಹಿಡ್ಕೊಂಡ್ರಿ? ಗೊತ್ತಾ ಇಲ್ಲ ಗೊತ್ತಿಲ್ವಾ? ನನ್ನ ಅಂದಾಜಿನ ಪ್ರಕಾರ ಒಂದು ಅವರು ಮೂರ್ಛೆ ಹೋಗಿರ್ತಾರೆ, ಇಲ್ವಾ ಹೋಗ್ಬಿಟ್ಟಿರ್ತಾರೆ. ಏನ್ ಹುಡುಗಾಟನ ಅದನ್ನ ಹಿಡ್ಕೊಳ್ಳೋದು ಅಂದ್ರೆ ಅವ್ರು ಹಿಡ್ಕೊಂಡಿದ್ದಾದ್ರು ಏನ್ ಗೊತ್ತಾ? ಈ ಜಾಡೋ ಎಲೆಕ್ಟ್ರಿಕ್ ವೈರ್ನ. ಅದಕ್ಕಿರೋ ಹೆಸರು ಎಲೆಕ್ಟ್ರಿಕ್ ಈಲ್ ಅಂತ. ಕಣಕಣದಲ್ಲೂ ಕೇಸರಿ ಅನ್ನೋ ಹಾಗೆ ಕಣಕಣದಲ್ಲೂ ಕರೆಂಟು. ಹೌದ್ರಿ, 800 ವೋಲ್ಟ್ಸ್ ಕರೆಂಟ್ ನ ಉತ್ಪತ್ತಿ ಮಾಡಿಕೊಂಡು ಅಮೆಜಾನ್ ಮತ್ತೆ ಕಾಂಗೋ ಬೇಸಿನ್ ನದಿಗಳಲ್ಲಿ ಲೀಲಾಜಾಲವಾಗಿ ಈಜಾಡ್ತಿರುತ್ತೆ. ಇದನ್ನ ಯಾವು ಬೇಟೆಯಾಡಲ್ಲ. ಎಪೆಕ್ಸ್ ಪ್ರೆಡೆಟರ್ ಅಲ್ವಾ, ಅದಕ್ಕೆ. ಹೀಗೆ ಕರೆಂಟ್ ಹೊಡ್ಕೊಂಡು ತಿರುಗ್ತಾ ಇದ್ರೆ ಯಾವ ಪ್ರಾಣಿ ತಾನೇ ತಿನ್ನುತ್ತೆ? ಬಾಯ್ ಹಾಕ್ತಿದ್ದಂಗೆ ಲೈಟ್ ಆಗಿ ಚುರ್ರಂದಾಗ ಉಗುದು ಜೀವ ಉಳಿದ್ರೆ ಸಾಕಪ್ಪ ಅಂತ ಜಾಗ ಖಾಲಿ ಮಾಡುತ್ತವೆ. ಮತ್ತಿವು ತಮ್ಮ ಎಲೆಕ್ಟ್ರಿಕ್ ಸಿಗ್ನಲ್ಸ್ ನ ರವಾನೆ ಮಾಡಿ ಇತರ ಈಲ್ಗಳ ಜೊತೆ ಮಾತನಾಡಿ ಒಂದು ಸಭೆ ಅಂತ ಸೇರ್ಕೊಂಡು ಗುಂಪ್ನಲ್ಲಿ ಬೇಟೆಯಾಡ್ತವೆ. ಹೇಗ್ ಗೊತ್ತಾ? ಒಂದು ಪ್ರಾಣಿ ಲಾಕ್ ಆಯ್ತು ಅಂತ ಇಟ್ಕೊಳ್ಳಿ, ಸುತ್ತುವರೆದು ರೆಡಿ 1 2 3 ಅಂತ ಒಮ್ಮೆಲೆ ಕರೆಂಟ್ ನ ಉತ್ಪತ್ತಿ ಮಾಡುತ್ತೆ. ತಗಲಾಕೊಂಡು ಪ್ರಾಣಿ ಫಿನಿಶ್ ಆಗುತ್ತೆ. ಒಂದೇ ಸಾಕಾಗಿತ್ತು, ಗುಂಪಲ್ ಯಾಕೆ? ಏನೋ. ಮತ್ತೆ ನಾವದನ್ನ ಹಿಡ್ಕೊಂಡಾಗ ಸಿಗೋ ಫಲಿತಾಂಶ ಪ್ರಜ್ಞೆ ಕಳ್ಕೊಂಡು ಜಲಸಮಾಧಿ ಆಗ್ಬಹುದು, ಇಲ್ವಾ ನರದೌರ್ಬಲ್ಯ ಆಗ್ಬಹುದಂತೆ. ಒಟ್ನಲ್ಲಿ ನಿಸರ್ಗ ಮತ್ತದರ ಸೃಷ್ಟಿಯಲ್ಲಿ ಗೊತ್ತೋ ಗೊತ್ತಿಲ್ದೇನೋ ಯಾವ ಪ್ರಾಣಿಯ ಸಹವಾಸಕ್ಕೂ ನಾವು ಹೋಗ್ಲೇಬಾರ್ದು. ಇಷ್ಟೇ ಮ್ಯಾಟ್ರು. ಬರ್ತೀನಿ. ಬಾಯ್.